ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ 9 ಟಿಪ್ಸ್ ನೀಡ್ತಾ ಇದ್ದೀನಿ. ಈ 9 ಟಿಪ್ಸ್ ಯೂಸ್ ಮಾಡಿಕೊಂಡು ನಿಮ್ಮ ಚಾನಲ್ ಸಕ್ಸಸ್ಫುಲ್ ಚಾನಲ್ ಚೆನ್ನಾಗಿ ಗ್ರೋತ್ ಮಾಡ್ಕೊಬೋದು. ನೀವು ಹೌದು, ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ ಮಾಡ್ಕೊಂಬಿಟ್ಟು ನೀವು ಬೇಕಾದ್ರೆ ಗ್ರೋತ್ ಮಾಡ್ಕೊಬೋದು ಚೆನ್ನಾಗಿ. ಸೊ ಅದೇನು 9 ಟಿಪ್ಸ್ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವುದೇ ಬಗ್ಗೆ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ, ಈ ವಿಡಿಯೋ ತಪ್ಪದ ಅನ್ಸ್ಕೊಂಡು ಸ್ಕಿಪ್ ಮಾಡಿ ನೋಡಿದ್ರೆ, ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ರೆ 200% 2025ರಲ್ಲಿ ನೀವು ಒಂದು ಸಕ್ಸಸ್ಫುಲ್ ಯೂಟ್ಯೂಬ್ ಚಾನಲ್ ಅಥವಾ ಯೂಟ್ಯೂಬರ್ ಆಗ್ಬೋದು. ನೀವು ಬನ್ನಿ ತರ ಮಾಡಿದೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ, ನೀವು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದೆ ನಮ್ಮ ಟಾಪಿಕ್ ಶುರು ಮಾಡೋಣ. ಈಗ ಮೊದಲನೇ ಪಾಯಿಂಟ್ ಬಗ್ಗೆ ಮಾತಾಡೋಣ. ಅಂದ್ರೆ ಮೊದಲನೇ ಟಿಪ್ಪು ಅದು ಫಿಕ್ಸ್ಡ್ ಕಾಂಟೆಂಟ್. ಅಂದ್ರೆ ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ನೀವು ಪ್ಲಾನಿಂಗ್ ಮಾಡಬೇಕು, ಏನ್ರ ಬಗ್ಗೆ ಕಾಂಟೆಂಟ್ ಮಾಡ್ಬೇಕಂತ ಇರ್ತಾರೆ. ಈಗ ಸಪೋಸ್ ನಾನೀಗ ಟೆಕ್ ಚಾಯ್ಸ್ ಮಾಡಿದ್ದೀನಿ. ಈಗ ನೀವು ಕೂಡ ಅಷ್ಟು ಒಂದು ಟಾಪಿಕ್ ಮೇಲೆ ಚಾಯ್ಸ್ ಮಾಡಬೇಕು. ಈಗ ನಾನು ನಿಮಗೆ ಒಂದು ಕುಕಿಂಗ್ ಮೇಲೆ ಅಥವಾ ಏನೋ ಒಂದು ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಮೇಲೆ ಚಾಯ್ಸ್ ಮಾಡ್ತಿದ್ದೆ. ಹುಡುಗಗೋಸ್ಕರ ವ್ಲಾಗಿಂಗ್ ಇಟ್ಕೊಳ್ಳೋಣ, ನಿಮಗೆ ವ್ಲಾಗಿಂಗ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಸೊ ವ್ಲಾಗಿಂಗ್ ಮೇಲೆ ಟಾಪಿಕ್ ಚಾಯ್ಸ್ ಮಾಡ್ಕೊಂಡು ಯೂಟ್ಯೂಬ್ನಲ್ಲಿ ಬರಬೇಕಾಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಯೂಟ್ಯೂಬ್ ಬರಕ್ಕೆ ಹೋಗಬೇಡಿ. ಈಗ ಉದಾಹರಣೆಗೋಸ್ಕರ ನೀವು ಅಕಸ್ಮಾತ್ ಏನಾದ್ರು ಕಾಂಟೆಂಟ್ ಚಾಯ್ಸ್ ಮಾಡಿಲ್ಲ, ಫಿಕ್ಸ್ ಆಗಿಲ್ಲ ಅಂತ ಅಂದ್ರೆ ಕಾಂಟೆಂಟ್, ಈಗ ನಾನು ಯೂಟ್ಯೂಬ್ ಇನ್ಫಾರ್ಮೇಶನ್ ವಿಡಿಯೋ ಮಾಡ್ತಾ ಇದ್ದೀನಿ, ಬರುತ್ತೆ ಯೂಟ್ಯೂಬ್ ಇನ್ಫಾರ್ಮೇಶನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ವಿಡಿಯೋ ಮಾಡೋದು, ಟೆಕ್ಕಿಂಗ್ ಕನ್ನಡ ಅವರು ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸ್ ಮಾಡೋರು ಅಂತ ಅದ್ರ ಬಗ್ಗೆ ಮಾಡೋದು, ಮತ್ತೆ ಡಾಕ್ಟರ್ ಬರೋರು ಎಲ್ಲೋ ಟ್ರಾವೆಲ್ ಮಾಡೋರೆ ಮನೆ ಹತ್ರನೇ ಅಂತ ಅಲ್ಲಿ ಟ್ರಾವೆಲ್ ಮಾಡೋದು, ಮತ್ತೆ ವ್ಲಾಗಿಂಗ್ ಮಾಡೋದು, ಕುಕಿಂಗ್ ಮಾಡೋದು, ಇದೆಲ್ಲ ಪೂರ್ತಿ ಸೇರಿಸಿದ್ರೆ ಮಿಕ್ಸ್ ಕಾಂಟೆಂಟ್ ಆಗುತ್ತೆ. ಮಿಕ್ಸ್ ಕಾಂಟೆಂಟ್ ಮಾಡಿದ್ರೆ ಆಡಿಯನ್ಸು ಇಷ್ಟಪಡೋದಿಲ್ಲ, ಸಬ್ಸ್ಕ್ರೈಬರ್ಸ್ ಲೆಸ್ ಆಗ್ತಾರೆ, ಗ್ರೋತ್ ಆಗೋದಿಲ್ಲ ನಿಮ್ಮ ಚಾನಲ್. ಹೇಳಕ್ಕಾಗಲ್ಲ, ನಿಮ್ಮ ಚಾನಲ್ ಕೂಡ ಫ್ರೀಸೇ ಆಗ್ಬೋದು. ಅದಕ್ಕೆ ಹೇಳೋದು, ದಯವಿಟ್ಟು ನೀವು ಒಂದು ಕಾಂಟೆಂಟ್ನ ಚಾಯ್ಸ್ ಮಾಡ್ಕೊಂಡು ಬನ್ನಿ ಯೂಟ್ಯೂಬ್ಗೆ. ಎಂತಕ್ಕಂತ ಅಂದರೆ ಆ ಪರ್ಟಿಕ್ಯುಲರ್ ಕಾಂಟೆಂಟ್ ಚಾಯ್ಸ್ ಮಾಡಿದ್ರೆ ಅವಾಗ ಗ್ರೋತ್ ಆಗ್ಬೋದು. ನೀವು ಉದಾಹರಣೆಗೋಸ್ಕರ ಹೇಳ್ತೀನಿ, ಕುಕ್ಕಿಂಗು. ಈ ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಾ ಇದ್ರೆ 200% ಗ್ರೋತ್ ಆಗುತ್ತೆ. ಒಂದೊಂದ್ಸತಿ ವ್ಯೂಸ್ ಬರೋದಿಲ್ಲ, ಆದರೆ 200% ಫ್ಯೂಚರಲ್ಲಿ ಬಂದೇ ಬರುತ್ತೆ. ಉದಾಹರಣೆಗೋಸ್ಕರ ಒಂದು ಫಾಲೋವರ್ ಹೇಳ್ತೀನಿ, ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಇದ್ರು, ಅವ್ರು ನನ್ನ ಜೊತೆ ಕಾಂಟ್ಯಾಕ್ಟ್ ಇದ್ರು. ಅವಾಗ ನಾನೇನು ಮಾಡಿದೆ, ನನ್ನ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಬಂತು, ಎಸ್ಸೆ ರೈಟಿಂಗು. ಸೊ ಒಂದು ಜವಾಹರ್ಲಾಲ್ ನೆಹರು ಬಗ್ಗೆ ಎಸ್ಸೆ ರೈಟಿಂಗ್ ಬರ್ಕೊಂಬರ್ಬೇಕು, ಅವ್ರ ಬಗ್ಗೆ ಪಿಕ್ಚರ್ ಅನ್ಸ್ಬೇಕು ಅಂತ ಈ ರೀತಿ ನನಗೆ ಪ್ರಾಜೆಕ್ಟ್ ಅಸೈನ್ ಮಾಡಿದ್ರು ಸ್ಕೂಲ್ ಅವರು. ಅದ್ರಗೋಸ್ಕರ ಅವ್ರ ಚಾನಲೇ ಎಸ್ಸೆ ಬಗ್ಗೆ ಎಲ್ಲ ರೈಟಿಂಗ್ ಮಾಡ್ತಿರ್ತಾರೆ. ಸೊ ಆ ಪರ್ಟಿಕ್ಯುಲರ್ ಟೈಮ್ ಲೈನ್ ಅವರು ನವೆಂಬರ್ನಲ್ಲಿ ಅವರು ಈ ಪರ್ಟಿಕ್ಯುಲರ್ ಎಸ್ಸೆ ರೈಟಿಂಗ್ ಜವಾಹರ್ಲಾಲ್ ನೆಹರು ಬಗ್ಗೆ ಎಸ್ಸೆ ರೈಟಿಂಗ್ ಬಗ್ಗೆ ಬರ್ದಿದ್ರು, ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ರು ಅವರು. ಸೊ ಆ ವಿಡಿಯೋ ನೋಡಿದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು, ತುಂಬ ಚೆನ್ನಾಗಿ ಒಂದು ಎಸ್ಸೆ ರೈಟಿಂಗ್ ಎಲ್ಲ ಮಾಡಿದ್ರು. ಸೊ ಅವ್ರ ಜೊತೆ ನಾನು ಪರ್ಸನಲ್ ಆಗಿ ಮಾತನಾಡಿದೆ, ಅಣ್ಣ ಸೂಪರ್ ಆಗಿತ್ತು ಎಸ್ಸೆ ರೈಟಿಂಗ್, ನನಗೆ ಪ್ರಾಜೆಕ್ಟ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಯಿತು, ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ. ಆವಾಗ ಆ ನವೆಂಬರ್ ಟೈಮ್ನಲ್ಲಿ ಆ ಪರ್ಟಿಕ್ಯುಲರ್ ವಿಡಿಯೋ ಕೇವಲ 100 ವ್ಯೂ ಇತ್ತು. ಈಗ ಎಷ್ಟಿದೆ? 50,000 ವ್ಯೂ. ಹೌದು, ಅಷ್ಟು ಕ್ರೇಜ್ ಹೊಂದಿರುವಂಥದ್ದು ಆ ಪರ್ಟಿಕ್ಯುಲರ್ ಎಸ್ಸೆ ರೈಟಿಂಗ್ ಮೇಲೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಫ್ಯೂಚರ್ನಲ್ಲಿ ನಿಮಗೆ 200% ನೀವೇನು ಟಾಪಿಕ್ ಚಾಯ್ಸ್ ಮಾಡ್ಕೊಂಡಿರ್ತೀರಾ ಆ ಪರ್ಟಿಕ್ಯುಲರ್ ಆಡಿಯನ್ಸ್ ನಿಮಗೆ ಕ್ಯಾಚ್ ಹೋಲ್ಡ್ ಅಥವಾ ನೋಡ್ತಾರೆ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋಸ್ನ. ಅದಕ್ಕೆ ಹೇಳೋದು, ಒಂದು ಟಾಪಿಕ್ ಸರಿಯಾಗಿ ಚಾಯ್ಸ್ ಮಾಡ್ಕೊಂಡು ಮಾಡಿದ್ರೆ 200% ಫ್ಯೂಚರಲ್ಲಿ ನಿಮಗೆ ನಿಮ್ಮ ಪರ್ಟಿಕ್ಯುಲರ್ ಚಾನಲ್ ಬೇಗ ವೈರಲ್ ಆಗುತ್ತೆ, ಚಾನಲ್ ಕೂಡ ಗ್ರೋತ್ ಆಗುತ್ತೆ. ಇದು ನನ್ನ ಒಂದು ಬೆಸ್ಟ್ ಟಿಪ್. ನೆಕ್ಸ್ಟ್ ಹೋಗೋಣ, ನಮ್ಮ ಎರಡನೆಯ ಟಿಪ್. ಇದ್ರ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಫೇಸ್ ವಿಡಿಯೋಸ್. ಅಂದರೆ ಈಗ ಫೇಸ್ ತೋರಿಸಿ ವಿಡಿಯೋ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಈಗ ನಾನು ನೋಡಿ ಹೆಂಗೆ ಕ್ಯಾಮ್ರಾ ಮುಂದೆ ಫೇಸ್ ತೋರಿಸಿ ಮಾಡ್ತಾ ವಿಡಿಯೋಸು, ಆ ಥರ ವಿಡಿಯೋಸ್ ಮಾಡಬೇಕು. ಅದು ಬೆಸ್ಟ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ರೀತಿ ಮೆಥಡ್ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಈಗ ನೀವು ಕಂಪೇರ್ ಮಾಡಿ, ನೀವೆಲ್ಲ ಸ್ಕೂಲ್ ನೋಡ್ಬೋದು, ಟೀಚರ್ ಬ್ಲ್ಯಾಕ್ ಬೋರ್ಡ್ ಮೇಲೆ ಮುಂದೆ ನಿಂತು ಟೀಚಿಂಗ್ ಮಾಡ್ತಿರ್ತಾರೆ, ಅಂದರೆ ಲೆಸನ್ ಪಾಠ ಮಾಡ್ತಿರ್ತಾರದು. ಮತ್ತು ಇನ್ನೊಂದು ಡಿಜಿಟಲ್ ಆಗಿ ನೀವು ಸ್ಮಾರ್ಟ್ ಬೋರ್ಡಲ್ಲೆಲ್ಲ ಹೆಂಗೆ ಟೀಚ್ ಮಾಡ್ತಾರೆ ನೋಡಿ, ಯಾವ್ದು ಬೆಟರು? ಬ್ಲ್ಯಾಕ್ ಬೋರ್ಡಲ್ಲಿ ಟೀಚರ್ ಮುಂದೆ ನಿಂತು ಪಾಠ ಮಾಡ್ತಾ ಇರೋದು ಬೆಟರ್ ಅಂತಾನೆ ಹೇಳ್ಬೋದು. ಹೌದು, ಅದೇ ರೀತಿ ನೀವು ಫೇಸ್ ತೋರಿಸಿ ನೀವು ಕ್ಯಾಮ್ರಾ ಮುಂದೆ ವಿಡಿಯೋಸ್ ಮಾಡ್ತೀರೋ ಅಂತಂದರೆ ಬೆಸ್ಟ್ ಆಫ್ ದಿ ಬೆಸ್ಟ್. ಕಾರಣವೇನಂತ ಅಂದರೆ ಈ ಫೇಸ್ ವಿಡಿಯೋಸ್ಗೆಲ್ಲ ಜಾಸ್ತಿ ಎಂಗೇಜ್ಮೆಂಟ್ ಸಿಗ್ತಿದೆ ಫೇಸ್ಲೆಸ್ಗಿಂತ. ಹೌದು, ಫೇಸ್ ತೋರಿಸ್ರೆ ಒಂದು ಬೆಲೆ ಇರುತ್ತೆ ಯೂಟ್ಯೂಬ್ನಲ್ಲಿ, ಅವಾಗ ಯೂಟ್ಯೂಬ್ ಅವ್ರು ರೆಕಗ್ನೈಸ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಮ ಚಾನಲ್ ಡಿಲೀಟ್ ಆದ್ರೂ ಅವು ಮತ್ತೆ ಯೂಟ್ಯೂಬ್ ಬಂದ್ರೂ, ಈಗ ಸಪೋಸ್ ನನಗೆ 13,400+ ಸಬ್ಸ್ಕ್ರೈಬರ್ ಹೊಂದಿದ್ದಾರೆ, ನಾನು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋತು ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೀನಿ, ಮತ್ತೆ ಯೂಟ್ಯೂಬ್ ಬರ್ತೀನಿ ಅಂತ ಅಂದರೆ ಬಂದಾಗ ಕ್ರಿಯೇಟ್ ಮಾಡ್ಕೊಂಡಾಗ ಯೂಟ್ಯೂಬ್ ಆಲ್ಗೊರಿಥಮ್ ನನ್ನ ಫೇಸ್ ರೆಕಗ್ನೈಸ್ ಮಾಡಿರುತ್ತೆ. ಸೊ ಅದೇನು ಮಾಡುತ್ತೆ, ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೋಗಿ ತೋರ್ಸತ್ತೆ ಮತ್ತೆ ನೋಡಿ ಮತ್ತೆ ಬಂದಿದ್ದೇನಂತ. ಆದರೆ ಫೇಸ್ಲೆಸ್ಸಲ್ಲಿ ಆ ರೀತಿ ಆಗೋದೇ ಇಲ್ಲ, ಯಾಕಂದರೆ ಫೇಸೇ ಇಲ್ಲ ಅಲ್ಲಿ, ಫೇಸ್ ರೆಕಗ್ನೈಸ್ಡ್ ಇಲ್ಲ ಅಲ್ಲಿ. ಅದ್ರಗೋಸ್ಕರ ಅದಕ್ಕೆ ಹೇಳ್ತಾ ಇರೋದು, ಬೆಸ್ಟ್ ಆಪರ್ಚುನಿಟಿ ಇರೋದು ಯಾರ್ಯಾರು ಫೇಸ್ ತೋರಿಸಿ ಮಾಡ್ತಾರೆ ಅಂಥವ್ರಿಗೆಲ್ಲ ಬೇಗ ಚಾನಲ್ ವೈರಲ್ ಆಗೇ ಆಗುತ್ತೆ. ಈ ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ, ಮೂರನೇ ಟಿಪ್.
ನೋ ಯೂಸ್ ಆಫ್ ಮ್ಯೂಸಿಕ್. ಜಾಸ್ತಿ ಮ್ಯೂಸಿಕ್ನ ನೀವು ಯೂಸ್ ಮಾಡಲೇಬಾರ್ದು. ಹೌದು, ಅಕಸ್ಮಾತ್ ಜಾಸ್ತಿ ಮ್ಯೂಸಿಕ್ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಅಂದರೆ ತುಂಬ ಡೇಂಜರ್ ಆಗುತ್ತೆ. ಹೇಗೆ? ಕಾಪಿರೈಟ್ ಕ್ಲೇಮ್, ಕಾಪಿರೈಟ್ ಸ್ಟ್ರೈಕ್ ತುಂಬ ರೀತಿ ಹೊಂದಿರುವಂಥದ್ದು. ಅಕಸ್ಮಾತ್ ಏನಾದರೂ ಆ ದೊಡ್ಡ ಯೂಟ್ಯೂಬರ್ ಮ್ಯೂಸಿಕ್ ಹಾಕ್ತಿರೋ ಅದನ್ನ ಎತ್ತಾಕೋದು ವಿಡಿಯೋಗೆ, ಬರುತ್ತೆ ಈ ಮ್ಯೂಸಿಕ್ ಹಾಕ್ದ ಅದು ಎತ್ತಾಕೋದು ವಿಡಿಯೋಗೆ, ಈ ಯೂಟ್ಯೂಬರ್ ಆ ರೀತಿ ಮ್ಯೂಸಿಕ್ ಹಾಕ್ತಿರೋ ತುಂಬ ಟ್ರೆಂಡಿಂಗ್ ಇದೆ ಅಂತ ಅದು ಹಾಕೊಳ್ಳೋದು ವಿಡಿಯೋಗೆ. ಈ ರೀತಿ ಎಲ್ಲ ಮಾಡಿದ್ರೆ 200% ನಿಮಗೆ ಸ್ಟ್ರೈಕ್ ಬಂದೇ ಬರುತ್ತೆ ಅಥವಾ ಕ್ಲೇಮ್ ಬರುತ್ತೆ. ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಏನು ದುಡ್ದಿರ್ತೀರಾ ಅದೆಲ್ಲ ಪರ್ಟಿಕ್ಯುಲರ್ ಓನರ್ಗೆ ಹೋಗುತ್ತದ್ದು. ಸುಮ್ಮನೆ ವೇಸ್ಟ್ ಅಲ್ವಾ ಫ್ರೆಂಡ್ಸ್? ಅದ್ರಗೋಸ್ಕರ ಹೇಳ್ತಾ ಇರೋದು ಜಾಸ್ತಿ ಮ್ಯೂಸಿಕ್ ಹಾಕೋಕೆ ಹೋಗ್ಬೇಡಿ. ಮ್ಯೂಸಿಕ್ 99.9% ಕಾಪಿರೈಟ್ ಬಂದೇ ಬರುತ್ತೆ. ಅದಕ್ಕೆ ಹೇಳೋದು ಮ್ಯೂಸಿಕ್ ಇಲ್ಲದೆ ವಿಡಿಯೋ ಮಾಡಿದ್ರೆ ಬೆಸ್ಟ್. ನಾನು ನೋಡಿ ಯಾವತ್ತಾದ್ರೂ ಮ್ಯೂಸಿಕ್ ಯೂಸ್ ಮಾಡಿದೆ, ನಾನು ಕೇವಲ ಒಂದು ಅನ್ಬಾಕ್ಸಿಂಗ್ ವಿಡಿಯೋಸ್ಗೆ 3-4 ವಿಡಿಯೋಸ್ಗೇನೋ ಅಷ್ಟೇ ಯೂಸ್ ಮಾಡಿದ್ದೆ. ಅದು 10-20 ಸೆಕೆಂಡ್ಗೆ ಅಷ್ಟೇ, ಅಷ್ಟು ಇಲ್ಲ ಒಂದು ಒಳಗಡೆ ಇರ್ಬೋದು, ನನ್ನ ಅಭಿಪ್ರಾಯ ಅಂತಾನೆ ಹೇಳ್ಬೋದು. ಅದಕ್ಕೆ ಹೇಳೋದು ಜಾಸ್ತಿ ಮ್ಯೂಸಿಕ್ ಯೂಸ್ ಮಾಡಿಬಿಡಿ ಅಂತ. ನಾನು ಅಷ್ಟೇ ಜಾಸ್ತಿ ಮ್ಯೂಸಿಕ್ ಯೂಸ್ ಮಾಡೋದಿಲ್ಲ ನನ್ನ ಪರ್ಟಿಕ್ಯುಲರ್ ವಿಡಿಯೋಸ್ನಲ್ಲಿ. ಕಾರಣವೇನಂತ ಅಂದರೆ ಸ್ಟ್ರೈಕು ಕಾಪಿರೈಟ್ ಎಲ್ಲ ಬರುತ್ತಂತ. ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಮ್ಯೂಸಿಕ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ. ನೆಕ್ಸ್ಟ್ ಹೋಗೋಣ ನಮ್ಮ 4ನೇ ಟಿಪ್, ಸಬ್ ಫಾರ್ ಸಬ್. ಎಸ್, ಸಬ್ ಫಾರ್ ಸಬ್ ಮೆಥಡ್ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ವಿ, ಮೇಲೆ ಪಿನ್ ಮಾಡ್ತೀನಿ. ಆ ವಿಡಿಯೋ ಪೂರ್ತಿ ನೋಡಿಲ್ಲ ಅಂತ ಅಂದರೆ ಪೂರ್ತಿ ನೋಡಿ, 1 ಸೆಕೆಂಡ್ ಸ್ಕಿಪ್ ಮಾಡಿದೆ, ನಮಗೆಲ್ಲ ಅರ್ಥ ಆಗುತ್ತೆ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಸಫರ್ ಸಬ್ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ ತುಂಬ ಜನ ಏನಂತ ಅಂದರೆ ನನ್ನ ವಿಡಿಯೋ ಕಮೆಂಟ್ ಆಗ್ತಾರೆ. ಈಗಲೂ ಒಂದೊಂದ್ಸತಿ ಕಮೆಂಟ್ ಆಗ್ತಾ ಇರ್ತಾರೆ ಕೆಲವೊಬ್ರು, ಬಟ್ ನಾನು ಹಿಂಗೆ ಕನೆಕ್ಟ್ ಆಗ್ತೀನಿ, ನೀನು ಹಂಗೆ ಕನೆಕ್ಟ್ ಆಗು ಅಂತ. ಸೊ ಆ ಪರ್ಟಿಕ್ಯುಲರ್ ಕಮೆಂಟ್ಸ್ ನಿಮಗೆ ಬಂದಾಗ ಏನು ಮಾಡಬೇಕು ಅಂತ ಅಂದರೆ ಜಸ್ಟ್ ಇವು ಲೈಕ್ ಕೊಟ್ಬಿಟ್ಟು ಹಾರ್ಟ್ ಕೊಟ್ಬಿಟ್ಟು ಬಿಡಬೇಕು. ಏನು ರೆಸ್ಪಾನ್ಸ್ ಮಾಡಬಾರ್ದು. ಅಕಸ್ಮಾತ್ ರೆಸ್ಪಾನ್ಸ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ಬರೋದು ನನ್ನ ಇದು ಇನ್ಸ್ಟಾಗ್ರಾಮ್ ಇದೆ ಈ ಥರ ತಗೋ, ನಾನು ಹಿಂಗೆ ವಾಟ್ಸಪ್ ಮಾಡ್ತೀನಿ, ನಾನು ಹಿಂಗೆ ಸ್ಕ್ರೀನ್ಶಾಟ್ ಕಳಿಸ್ತೀನಿ, ನಾನು ಸಬ್ಸ್ಕ್ರೈಬ್ ಆಗಿರೋದು ನಿಮ್ಮ ವಿಡಿಯೋ ನೋಡೋದು ಲೈಕ್ ಕೊಡೋದು, ನೀನು ಕೂಡ ಹಂಗೆ ನನಗೂ ರಿಟರ್ನ್ ಮಾಡು ಅಂತ ಈ ರೀತಿ ತುಂಬ ಜನ ಈ ರೀತಿ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಹೇಳೋದು ಈ ರೀತಿ ಎಲ್ಲ ಸಪೋರ್ಟ್ ಸಬ್ ಮೆಥಡ್ ಟ್ರೈ ಮಾಡೋಕೆ ಹೋಗ್ಬೇಡಿ. ಇಲ್ಲಾಂದರೆ 200% ನಿಮ್ಮ ಚಾನಲು ನೆಗೆಟಿವ್ ಎಫೆಕ್ಟ್ಸ್ ಹೊಂದೇ ಇರುತ್ತೆ. ಹೌದು, ಬೇಕಾದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಬೇಕಂತ ಅಂದರೆ ಹೇಗೆ ಚಾನಲ್ ಫ್ರೀಸ್ ಆಗುತ್ತಂತ ಕಮೆಂಟ್ಸ್ ಅಂತ ತಿಳಿಸೋದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಕಾರಣವೇನಂತ ಅಂದರೆ ಈ ಸಬ್ ಫಾರ್ ಸಬ್ ಮೆಥಡ್ ಕೂಡ ಈ ಚಾನಲ್ ಫ್ರೀಸ್ ಆಗೋದಕ್ಕೆ ಲಿಂಕ್ ಆಗಿರುವಂಥದ್ದು. ಓಕೆ, ವಿಡಿಯೋ ಮಾಡಬೇಕಂತ ಅಂದರೆ ಕಮೆಂಟ್ಸ್ ತಿಳಿಸಿ, ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಹೇಗೆ ಚಾನಲ್ ಫ್ರೀಸ್ ಆಗುತ್ತಂತಾನು ಅಲ್ಲೇ ಡೀಟೇಲ್ ನಿಮಗೋಸ್ಕರ ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಬ್ ಫಾರ್ ಸಬ್ ಮೆಥಡ್ ಟ್ರೈ ಮಾಡೋಕ್ಕೆ ಹೋಗಲೇಬೇಡಿ. ಈ ರೀತಿ ಮೆಥಡ್ ಎಲ್ಲ ಟ್ರೈ ಮಾಡಿದ್ರೆ 200% ನಿಮ್ಮ ಚಾನಲ್ ಗ್ರೋತ್ ಆಗೋದಿಲ್ಲ, ಫ್ರೀಸ್ ಆಗಿಬಿಡುತ್ತೆ, ಮತ್ತು ನಿಮ್ಮ ಪರ್ಟಿಕ್ಯುಲರ್ ಚಾನಲ್ ಸಕ್ಸಸ್ಫುಲ್ ಆಗೋದು ಅನ್ಸಕ್ಸಸ್ಫುಲ್ ಆಗಿಬಿಡುತ್ತೆ. ಓಕೆ, ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಬೇಕಾಗಿರುತ್ತೆ ಅಂತ ಕಮೆಂಟ್ಸ್ ಬಂದು ಹೇಳ್ದಲ್ಲ, ಲೈಕ್ ಕೊಟ್ಟು ಹಾಕೊಟ್ಟು ಸುಮ್ಮನೆ ಇದ್ಬಿಡಿ, ಏನೋ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಲೇಬೇಡಿ. ನೆಕ್ಸ್ಟ್ ಹೋಗೋಣ ನಮ್ಮ 5ನೇ ಟಿಪ್, ಅದು ಫ್ರೆಂಡ್ಶಿಪ್. ಸ್ಟಾಪ್ ಫ್ರೆಂಡ್ಶಿಪ್ ಆನ್ ಯೂಟ್ಯೂಬ್. ತುಂಬ ಜನ ಏನಂತ ಅಂದರೆ ಫ್ರೆಂಡ್ಶಿಪ್ ಇರ್ತಾರೆ. ಉದಾಹರಣೆಗೋಸ್ಕರ ನನ್ನ ಫ್ರೆಂಡ್ಸ್ ಇಟ್ಕೊಳ್ಳೋಣ. ನನ್ನ ಫ್ರೆಂಡ್ಸ್ ಏನಂತ ಅಂದರೆ ತುಂಬ ಜನ ಗ್ರೂಪ್ ಎಲ್ಲ ಮಾಡ್ಕೊಂಡು ಇಡ್ತಿದ್ದಾರೆ. ಈಗ ಸಪೋಸ್ ನನ್ನ ಫ್ರೆಂಡ್ ಒಬ್ಬ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದ, ಬೇರೆಯವ್ರಿಗೆಲ್ಲ ಹೇಳ್ತಾರೆ ಈ ಥರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಂಥ ಒಂದು ಗ್ರೂಪ್ ಇರುತ್ತೆ. ಅದರಲ್ಲಿ 100 ಜನ ಇದ್ದಾರೆ, ಅದರಲ್ಲೂ ನಾನು ಕೂಡ ಇನ್ಕ್ಲೂಡ್ ಆಗಿದ್ದೀನಿ. 100 ಜನದಲ್ಲಿ ನನ್ನ ಫ್ರೆಂಡ್ ಒಬ್ಬ ವಿಡಿಯೋ ಹಾಕ್ತಾನೆ. ಈ ವಿಡಿಯೋ ಪೂರ್ತಿ ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ವಿಡಿಯೋ ಪೂರ್ತಿ ನೋಡಿ, ಸ್ಕ್ರೀನ್ಶಾಟ್ ಕಳಿಸಿ, ಹಾಗೆ ನಿಮ್ಮ ವಿಡಿಯೋ ಕೂಡ ಲಿಂಕ್ ಕಳಿಸಿ ನನಗೆ, ನಾನು ಅದೇ ರೀತಿ ಮಾಡ್ತೀನಿ ಅಂತ. ಸೊ ಈ ರೀತಿ ತುಂಬ ಜನ ಈ ರೀತಿ ಗ್ರೂಪ್ ಎಲ್ಲ ಮಾಡ್ಕೊಂಡು ಇಟ್ಟಿರ್ತಾರೆ. ಉದಾಹರಣೆಗೋಸ್ಕರ ಲೇಡೀಸ್ ತುಂಬ ಇರುತ್ತೆ ಅಂತ ಹೇಳ್ಬೋದು. ಈ ರೀತಿ ಎಲ್ಲ ಲೇಡೀಸ್ ಗ್ರೂಪ್ ಜಾಸ್ತಿ ಹೊಂದಿರುವಂಥದ್ದು ಈ ರೀತಿ ಆಲ್ಮೋಸ್ಟ್ ಇದು ಸಬ್ ಫಾರ್ ಸಬ್ ಮೆಥಡ್ ಥರ ಒಂದು ಹೊಂದಿರುವಂಥದ್ದು ಈ ಟ್ರಯಲ್ ಎಕ್ಸ್ಪೆರಿಮೆಂಟು. ಹೌದು, ಅದಕ್ಕೆ ಹೇಳೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಲೇಬೇಡಿ. ಈ ರೀತಿ ಎಲ್ಲ ನೀವು ಬೇರೆಯವರಿಂದ ಸಪೋರ್ಟ್ ತೊಗೊಳಕ್ಕೆ ಹೋಗಲೇಬೇಡಿ. ಯಾವತ್ತೇ ಇಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ಇರಲಿ, ಡಿಪೆಂಡ್ ಆಗಿ ನೀವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನೀವೇ ಇಂಡಿಪೆಂಡೆಂಟ್ ಆಗಬೇಕು. ಓಕೆ, ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಬೇಕಾಗಿರುತ್ತೆ. ಇಲ್ಲ ಅಂತಂದರೆ ತುಂಬ ಜಗಳ ಆಗುತ್ತೆ. ಈಗ ಉದಾಹರಣೆಗೋಸ್ಕರ ನೋಡು, ನಾನು ಬರುತ್ತೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಲೈಕು ಕೊಟ್ಟಿದ್ದೀನಿ, ನಾನು ನೋಡಿ ವಿಡಿಯೋ ನೋಡಿಲ್ಲ ಅವನು ಅಂತ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ. ಸೊ ಇದರಿಂದ ಎಂಗೇಜ್ಮೆಂಟ್ ಲೆಸ್ ಆಗಿಬಿಡುತ್ತೆ, ನಿಮ್ಮ ಚಾನಲ್ ಕೂಡ ಫ್ರೀಸ್ ಆಗಿ ಕೂಡ ಎಲ್ಲ ಚಾನ್ಸಸ್ ಇದ್ದೇ ಇರುತ್ತೆ. ಇದರಲ್ಲೂ ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಬೇಕಾಗಿರುತ್ತೆ. ನೆಕ್ಸ್ಟ್ ಹೋಗೋಣ ನನ್ನ 6ನೇ ಟಿಪ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಡೋಂಟ್ ಡೂ ಸೋ ಮಚ್ ಇನ್ವೆಸ್ಟ್ಮೆಂಟ್. ಇದರ ಅರ್ಥ ಏನಂತ ಅಂದರೆ ಯೂಟ್ಯೂಬ್ ಬಂದಿದ ತಕ್ಷಣವೇ ಬರೋ ಥರ ಸ್ಟುಡಿಯೋ ನಾನು ಪರ್ಚೇಸ್ ಮಾಡಬೇಕು, ಲೈಟಿಂಗ್ ಇರಬೇಕು, 1.7 ಲ್ಯಾಕ್ PC ಪರ್ಚೇಸ್ ಮಾಡಬೇಕು, ಈ ರೀತಿ ಎಲ್ಲ ಮಾಡಬೇಕು ಒಂಥರ ಸ್ಟುಡಿಯೋ ಟೈಪ್ ಥರ ಮಾಡಬೇಕು, ಬರೋದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಜನ ಆಸೆ ಇದ್ದೇ ಇರುತ್ತೆ. ಆದರೆ ಫಸ್ಟೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲೇಬೇಡಿ. ಮಾಡಿ, ನನಗಿಂತನೇ ಬೆಟ್ರ್ ಮಾಡಿ, ನನಗೇನು ಆ ರೀತಿ ನೋವು ಇಲ್ಲ, ಮಾಡಿ, ನನಗೇನಿಲ್ಲ. ಆದರೆ ಒಂದೇನಂತ ಅಂದರೆ ಯೂಟ್ಯೂಬ್ ಬಂದಿದ ತಕ್ಷಣವೇ
ಈ ರೀತಿ ಎಲ್ಲ ಖರ್ಚು ಮಾಡಕ್ಕೆ ಹೋಗ್ಬೇಡಿ. ನಾನು ಉದಾಹರಣೆಗೋಸ್ಕರ ಹೇಳ್ತೀನಿ, ನಮ್ಮ ತಂದೆ ಇನ್ನೂವರೆಗೂ ನನಗೋಸ್ಕರ 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ, ಆದರೆ ಇನ್ನೂವರೆಗೂ ಬಂದಿರೋದು 1 ಪೇಮೆಂಟ್. ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅಷ್ಟೇ ನೀವು ಯೂಟ್ಯೂಬ್ನಲ್ಲಿ ಬಂದಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬಾರ್ದು. ಈಗ ಉದಾಹರಣೆಗೋಸ್ಕರ ನೀವು ಅಕಸ್ಮಾತ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದರೆ ಫಸ್ಟ್ ಎಲ್ಲ ಬಜೆಟ್ ಆಗಿ ಮಾಡಿ. ಉದಾಹರಣೆಗೋಸ್ಕರ ಹೇಳ್ತೀನಿ, ನೀವು ಒಂದು ಒಳ್ಳೆ ಮೈಕು 1000-2000 ಮೈಕ್ ಪರ್ಚೇಸ್ ಮಾಡಿ ನೀವು, ಆದರೆ ಒಳ್ಳೆ ಬಜೆಟ್ ಮೈಕು. ಮತ್ತು ಇನ್ನೊಂದು, ನಿಮಗೆ ಒಳ್ಳೆಯ ರೆಕಾರ್ಡ್ ಕ್ಲಾರಿಟಿ ಇರಬೇಕು ನಿಮ್ಮ ಮೊಬೈಲ್ನಲ್ಲಿ, ಆ ಥರ ಮೊಬೈಲ್ ಪರ್ಚೇಸ್ ಮಾಡಬೇಕಾಗುತ್ತೆ ನೀವು. ಮತ್ತು ಲೈಟಿಂಗ್ ಇರಬೇಕು ಒಂದು ಸ್ವಲ್ಪ, ಈ ಥರ ರಿಂಗ್ ಲೈಟ್ ಇದ್ರೂ ಸಾಕು, ಅಥವಾ ಟ್ಯೂಬ್ ಲೈಟಲ್ಲೇ ಅಡ್ಜಸ್ಟ್ ಮಾಡ್ಬೋದು, ಕೆಳಗಡೆ ಮೇಲೆ ಸೈಡಲ್ಲೆಲ್ಲ ಹಾಕಿ ಈ ರೀತಿಯೆಲ್ಲ ಆಲ್ಮೋಸ್ಟ್ ಸ್ಟುಡಿಯೋ ಟೈಪ್ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅವಾಗ ಕ್ಲೀನಾಗಿ ಕಾಣಿಸುತ್ತೆ ನಿಮ್ಮ ಮುಖ ವಿಡಿಯೋ ರೆಕಾರ್ಡಿಂಗ್ ಆಗ್ತದಾಗ. ಈ ರೀತಿ ಸಿಂಪಲ್ ಆಗಿ ಮಾಡಿ ಅಷ್ಟೇ. ನಂತರ ಜಾಸ್ತಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲೇಬೇಡಿ. ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡೋದು ಜಾಸ್ತಿ ಅಂತ ಅಂದರೆ ಯಾವಾಗ ನಿಮಗೆ ಜಾಸ್ತಿ ಪೇಮೆಂಟ್ ಬರ್ತಿರುತ್ತೆ ಮತ್ತು ಯಾವಾಗ ನಿಮ್ಮ ಚಾನಲ್ ಚೆನ್ನಾಗಿ ಗ್ರೋತ್ ಆಗಿರುತ್ತೆ ಅವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಸೆಪ್ರೇಟ್ ಆಗಿ ಬಿಲ್ಡಿಂಗ್ ಕಟ್ಸ್ಕೊಂಡು ಅಲ್ಲೇ ದೊಡ್ಡದಾಗಿ ಸ್ಟುಡಿಯೋ ಮಾಡಿ ಅಲ್ಲೇ ಬೇಕಾದ್ರೆ ಮಾಡಿ ವಿಡಿಯೋಸ್. ಓಕೆ, ನೋ ಪ್ರಾಬ್ಲಮ್. ಆದರೆ ಫಸ್ಟ್ ಎಲ್ಲ ಯೂಟ್ಯೂಬ್ ಬಂದಿದ ತಕ್ಷಣನೇ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲೇಬೇಡಿ. ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಹೋಗೋಣ, ನಮ್ಮ 7ನೇಯ ಟಿಪ್, ಅದು ಟೇಕಿಂಗ್ ಹೆಲ್ಪ್ ಫ್ರಮ್ ಅದರ್ಸ್. ಟೇಕಿಂಗ್ ಹೆಲ್ಪ್ ಫ್ರಮ್ ಅದರ್ಸ್ ಅಂದರೆ ಬೇರೆಯವರಿಂದ ಸಹಾಯ ತಗೊಳ್ಳೋದು. ಓಕೆ, ಅದಕ್ಕಿಂತ ಮುಂಚೆ ಒಂದಿಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಅರ್ಥ ಏನಂತ ಅಂದರೆ, ಈಗ ತುಂಬ ಜನ ವಿಡಿಯೋ ಮಾಡ್ತಾರೆ, ಈ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ, 1000 ಸಬ್ಸ್ಕ್ರೈಬರ್ಸ್ 4000 ವಾಚರ್ಸ್ ಈ ರೀತಿ ಎಲ್ಲ ಕಂಪ್ಲೀಟ್ ಆಗಂತದ್ದು ಇಲ್ಲ, ಶುದ್ಧ ಸುಳ್ಳು. ತುಂಬ ಜನ ವಾಟ್ಸಪ್ ಮಾಡ್ತಿರ್ತಾರೆ, ನನಗೆ ಬರುತ್ತೆ, ನನಗೆ ಏನು ಸೆಟ್ಟಿಂಗ್ ಆನ್ ಮಾಡ್ಕೊಬೇಕು, ವ್ಯೂಸೇ ಬರ್ತಿಲ್ಲ ಅಂತ ತುಂಬ ಜನ ಈ ರೀತಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿರ್ತಾರೆ. ನಾನು ಹೇಳ್ತೀನಿ ಅವ್ರಿಗೆ, ಏನೂ ಸೆಟ್ಟಿಂಗ್ ಆನ್ ಮಾಡೋಷ್ಟು ಬೇಡ. ಜಸ್ಟ್ ನೀವು ಒಳ್ಳೆ ಕಾಂಟೆಂಟ್ ಮಾಡಿ, ಒಳ್ಳೆ ವಿಡಿಯೋ ಮಾಡಿ, ಒಳ್ಳೆ ತಮ್ನೇಲ್ ಮಾಡಿ, ಅವಾಗ 200% ವಿಡಿಯೋ ವೈರಲ್ ಆಗುತ್ತೆ ತಾನಾಗೆ ಅಂತ. ಈ ರೀತಿ ತುಂಬ ಜನ ಹೆಲ್ಪ್ ತೊಗೊತಾರೆ. ಓಕೆ, ತುಂಬ ಜನ ಹೆಲ್ಪ್ ತೊಗೊಂಡಾಗ ಮತ್ತಿನ್ನೊಂದು ತುಂಬ ಜನ ಏನು ಮಾಡ್ತಾರೆ ಅಂತ ಅಂದರೆ, ಬರುತ್ತೆ ನನಗೆ ಬ್ಯಾನರ್ ಮಾಡಿಕೊಡು, ಬರುತ್ತೆ ನನಗೆ ತಮ್ನೇಲ್ ಮಾಡಿಕೊಡು, ಬರುತ್ತೆ ನನಗೆ ವಿಡಿಯೋ ಎಡಿಟಿಂಗ್ ಮಾಡಿಕೊಡು, ಬರುತ್ತೆ ಈ ರೀತಿ ನನಗೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಕೊಡು, 4000 ವಾಚರ್ಸ್ ಕಂಪ್ಲೀಟ್ ಮಾಡಿಕೊಡು ಅಂತ ತುಂಬ ಜನ ಈ ರೀತಿ ಎಲ್ಲ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿರ್ತಾರೆ. ತುಂಬ ಜನಕ್ಕೂ ನಾನು ನೋಡಿದ್ದೀನಿ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೂ ಈ ರೀತಿ ತುಂಬ ಜನ ಮಾಡ್ತಾರೆ. ಈ ರೀತಿ ಮಾಡೋಕ್ಕೆ ಹೋಗಲೇಬೇಡಿ. ಮತ್ತು ತುಂಬ ಜನ ಏನಂತ ಅಂದರೆ, ಬರತ್ತಾ ನೀನು ನನ್ನ ವಿಡಿಯೋನೇ ನೋಡಿಲ್ಲ, ಏಂತಕ್ಕೆ ನನ್ನ ವಿಡಿಯೋ ನೋಡ್ತಿಲ್ಲ ಬರುತ್ತೆ ಅಂತ ತುಂಬ ಜನ ಈ ರೀತಿ ಎಲ್ಲ ವಾಟ್ಸಪ್ ಮೆಸೇಜ್ ಮಾಡಿರ್ತಾರೆ. ಪ್ರತಿಯೊಂದು ವಿಡಿಯೋಸು ನೋಡ್ತಿರ್ಬೇಕು ನಂದು ಅಂತ ತುಂಬ ಜನ ಈ ರೀತಿ ಹೇಳ್ತಿರ್ತಾರೆ. ಈ ರೀತಿ ಹೇಳುವುದರಿಂದ ನಿಮ್ಮ ಒಂದು ಸ್ಟೇಟಸ್ ಏನಿದೆ ನಿಮ್ಮದೇ ಡ್ರಾಪ್ ಆಗೋದು. ಹೌದು, ಅದಕ್ಕೆ ಹೇಳೋದು, ಯಾವತ್ತೂ ಯಾರಿಂದಾನು ಹೆಲ್ಪ್ ತೊಗೊಬೇಕಂತ ಅಂದರೆ, ನೀವು ಅಕಸ್ಮಾತ್ ಡೌಟ್ ಇತ್ತು ಅಂತ ಅಂದರೆ ಕೇಳಿ, ಹೆಲ್ಪ್ ತೊಗೊಬೇಕಂತ ಅಂದರೆ ಕೇಳಿ. ಈ ರೀತಿಯೆಲ್ಲ ಒಂದು ಅನ್ವಾಂಟೆಡ್ ರಿಕ್ವೆಸ್ಟ್ ಎಲ್ಲ ಕೇಳಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದೇನಂತ ಅಂದರೆ, ಒಂದು ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತಾ ಇದ್ದೀರಂತ ಅಂದರೆ ಇಂಡಿಪೆಂಡೆಂಟ್ ಆಗಿ ತಿಳ್ಕೊಳ್ಳಿ ನೀವು. ಓ ಈ ಥರ ಹೇಳಿದೆ ಬರತ್ತಾ, ಈ ರೀತಿ ಮಾಡಬಾರ್ದು ನಾನು ಅಂತ ನೀವು ಕ್ಲಿಯರಾಗಿ ಪೂರ್ತಿ ವಿಡಿಯೋ ನೋಡ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅವಾಗ. ಓಕೆ, ಅವಾಗ ಏನೂ ಡೌಟ್ಸ್ ಬರೋದಿಲ್ಲ. ಅದಕ್ಕೆ ಹೇಳೋದು, ವಿಡಿಯೋ ಪೂರ್ತಿ ನೋಡ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಅಲ್ಲಿ 99.97 ಅಲ್ಲೇ ನಿಮಗೆ ಒಂದು ಏನಿದೆ ಆ ಪರ್ಟಿಕ್ಯುಲರ್ ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಪೂರ್ತಿ ಗೊತ್ತಾಗ್ಬಿಡ್ತದೆ. ಇಲ್ಲಿ ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಯಾರು ಕೂಡ ಅಷ್ಟೇ ಹೆಲ್ಪ್ ತೊಗೊಳೋದಿಲ್ಲ ಆಗಲಿ ತುಂಬ ಟ್ರಬಲ್ ಮಾಡೋಕ್ಕೆ ಹೋಗಲೇಬೇಡಿ. ಹೆಲ್ಪ್ ತೊಗೊತೀರಾ, ಡೌಟ್ ಇದೆಯಾ ಕೇಳಿ, ಡೌಟ್ ಏನಾದರೂ ಇದ್ರೆ ಹೆಲ್ಪ್ ಬೇಕಿದ್ರೆ ಅಂತ ಕೇಳಿ, ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಅದ್ರ ಬಿಟ್ಟು ಈ ರೀತಿ ಅನ್ವಾಂಟೆಡ್ ರಿಕ್ವೆಸ್ಟ್ ಎಲ್ಲ ಕೇಳಕ್ಕೆ ಹೋಗಲೇಬೇಡಿ. ನೆಕ್ಸ್ಟ್ ಹೋಗೋಣ, ನಮ್ಮ 8ನೇ ಟಿಪ್. 8ನೇ ಟಿಪ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ, ಇದು ವಾಚಿಂಗ್ ಯುವರ್ ಓನ್ ವಿಡಿಯೋ. ಅಂದರೆ ನೀವೇ ನಿಮ್ಮ ವಿಡಿಯೋ ನೋಡೋದು. ಈಗ ಉದಾಹರಣೆಗೋಸ್ಕರ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬ್ ಆಗಿದೆ ಅಂತ ನೀವೇ ನಿಮ್ಮ ವಿಡಿಯೋ ನೋಡ್ತೀರಾ. ಅದನ್ನು ಅಷ್ಟೇ ಬೇಕು ಅಂತ ತುಂಬ ಜನ ನೋಡ್ತಾರೆ. ಹೌದು, ಇದರಿಂದ ಏನಾಗುತ್ತೆ, ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಆಗುತ್ತೆ. ನಿಮ್ಮ ಪರ್ಟಿಕ್ಯುಲರ್ ಆ್ಯಡ್ಸೆನ್ಸ್ ಇದೆಯಲ್ಲ ಅದು ಡಿಆಕ್ಟಿವೇಟ್ ಆಗ್ಬಿಡುತ್ತೆ. ಅಕಸ್ಮಾತ್ ಚಾನಲ್ ಮಾನಿಟೈಸೇಷನ್ ಆಗಿದ್ರೆ ಡಿಮಾನಿಟೈಸ್ ಕೂಡ ಆಗ್ಬೋದು. ಎಲ್ಲ ಚಾನ್ಸಸ್ ಕೂಡ ಹೊಂದಿರುವಂಥದ್ದು. ಆಮೇಲೆ ಅಕಸ್ಮಾತ್ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂತ ಅಂದರೆ, ನೀವೇ ನಿಮ್ಮ ವಿಡಿಯೋ ನೋಡ್ರೆ ಆ ಪರ್ಟಿಕ್ಯುಲರ್ ಎಂಗೇಜ್ಮೆಂಟ್ ಏನಿರುತ್ತೆ, ಲೈಕ್ ಆಗಲಿ ಅಥವಾ ಆ ಪರ್ಟಿಕ್ಯುಲರ್ ವಾಚ್ ಟೈಮ್ ವ್ಯೂ ಆಗಲಿ ಕೌಂಟ್ ಆಗುತ್ತೆ. ಆಮೇಲೆ 1-2 ದಿವಸ ಆದಮೇಲೆ ಲೆಸ್ ಆಗಿಬಿಡುತ್ತೆ. ಕಾರಣವೇನಂತ ಅಂದರೆ, ಯೂಟ್ಯೂಬ್ ಟೀಮ್ ಎಲ್ಲ ಪ್ರತಿಯೊಂದು ನೋಡ್ತಿರುತ್ತೆ. ಯೂಟ್ಯೂಬ್ ಆಲ್ಗೊರಿಥಮ್ ತುಂಬ ಅಂದರೆ ತುಂಬ ಅಡ್ವಾನ್ಸ್ ಆಗಿದೆ. ಸೊ ಪ್ರತಿಯೊಂದು ನೆಟ್ವರ್ಕ್ ಕಂಡುಹಿಡಿಬಿಡುತ್ತೆ. ಅಕಸ್ಮಾತ್ ನೀವು ನಿಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ, ಇವ್ರ ವಿಡಿಯೋ ನೋಡ್ತಿದ್ದೀರಿ ಅಂತ ಎಂಗೇಜ್ಮೆಂಟ್ ಲೆಸ್ ಮಾಡುತ್ತೆ. ಅಷ್ಟೇ ಅಲ್ಲ, ನೀವು ನಿಮ್ಮ ವಿಡಿಯೋ ನೋಡೋದ್ರಿಂದ ನಿಮಗೆ ನಿಮ್ಮ ವಿಡಿಯೋ ಶೋ ಮಾಡುತ್ತೆ, ಬೇರೆಯವ್ರಿಗೆ ಶೋ ಮಾಡೋದಿಲ್ಲ. ನಿಮ್ಮ ಚಾನಲ್ ಕೂಡ ಇದರಿಂದ ಫ್ರೀಸ್ ಆಗೋ ಎಲ್ಲ ಸಾಧ್ಯತೆ ಕೂಡ ಇದ್ದೇ ಇರುತ್ತೆ. ಅದಕ್ಕೆ ಹೇಳೋದು, ನೀವು ನಿಮ್ಮ ವಿಡಿಯೋನ ಯಾವತ್ತೂ ನೋಡಲೇಬಾರ್ದು. ಓಕೆ,
ಎಂಗೇಜ್ಮೆಂಟ್ ಎಷ್ಟಾಗಿದೆ, ವ್ಯೂಸ್ ಎಷ್ಟು ಬಂದಿದೆ ಅಂತ ಅಂದರೆ ನೀವು ಪರ್ಟಿಕ್ಯುಲರ್ YT ಸ್ಟುಡಿಯೋ ಆ್ಯಪ್ನಲ್ಲಿ ಹೋಗಿ ನೋಡಬೇಕಾಗುತ್ತೆ. ಅದ್ರ ಬಿಟ್ಟು ನೀವೇ ನಿಮ್ಮ ವಿಡಿಯೋ ನೋಡೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಲೇಬೇಡಿ, ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗೇ ಆಗುತ್ತೆ ನಿಮಗೆ ಫ್ಯೂಚರ್ನಲ್ಲಿ. ನೆಕ್ಸ್ಟ್ ಹೋಗೋಣ ನಮ್ಮ ಕೊನೆಯ 9ನೇ ಟಿಪ್. ಇದ್ರ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಫೇಕ್ ಎಂಗೇಜ್ಮೆಂಟ್ ಅಂತ ಅಂದರೆ ನೀವು ಉದಾಹರಣೆಗೋಸ್ಕರ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡ್ತೀರಾ, ಓಕೆ, ನಿಮ್ಗೇನೋ ವ್ಯೂಸ್ ಬರ್ತಿರಲ್ಲ, ಸೊ ಅದಕ್ಕೆ ಏನು ಮಾಡ್ತೀರಾ, ನೀವು ಬೇಜಾನ್ ಒಂದು ವೆಬ್ಸೈಟ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಈ ರೀತಿ ಇಷ್ಟು ಕಾಸು ಕೊಟ್ಟರೆ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ತೀವಿ ಅಂತ ಈ ರೀತಿಯಲ್ಲಿ ತುಂಬ ವಿಷಯ ಕೇಳಿರ್ತೀರ ನೀವು. ಸೊ ಆ ರೀತಿ ಮೆಥಡ್ ಟ್ರೈ ಮಾಡ್ತಾರೆ ನೀವು ಇಷ್ಟು ದುಡ್ಡು ಕೊಟ್ಟರೆ ಅವ್ರಿಗೆ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ ಅಥವಾ ಇಷ್ಟು ವ್ಯೂಸ್ ಅಂತ ಕೊಡ್ತಾರಂತ ಅವ್ರು ಹೇಳಿರ್ತಾರೆ. ಸೊ ಅದು ಜೆನ್ಯೂನ್ ಇರೋದಿಲ್ಲ. ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಅವರೆಲ್ಲ ಬಾಟ್ ಕೊಡೋದು, ಬಾಟಿಂದ ಕಂಪ್ಯೂಟರಿಂದ ಪ್ಯಾನಲಿಂದ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಫ್ಯೂಚರಲ್ಲಿ ಎಂಗೇಜ್ಮೆಂಟ್ ಲೆಸ್ ಆಗೇ ಆಗುತ್ತೆ. ಹೌದು, ಅಕಸ್ಮಾತ್ ಏನಾದರೂ ಇದರಿಂದ ಮಾನಿಟೈಸೇಷನ್ ಮಾಡ್ಕೊಂಬಿಟ್ರಿ, ಎಲ್ಲಿದೆ ಆರ್ಗ್ಯಾನಿಕ್ ವ್ಯೂವರ್ಸ್ ಫ್ರೆಂಡ್ಸ್ ಅಲ್ವಾ? ಇದರಿಂದ ನಿಮಗೆ ಮಾನಿಟೈಸೇಷನ್ ಆದರೂ ಸುಖ ಇಲ್ಲ. ಕಾರಣ ಏನಂತ ಅಂದರೆ ಬೇಗ ಡಾಲರ್ಸ್ ಮಾಡೋಕ್ಕಾಗಲ್ಲ, ಎಂತಕಂದರೆ ನೀವು ಬಾಟಿಂದ ಎಲ್ಲ ಸಬ್ಸ್ಕ್ರೈಬು ಮತ್ತು ವಾಚ್ ಅವರೆಲ್ಲ ತೊಗೊಂಡಿರೋದು. ಸೊ ಅದ್ರಗೋಸ್ಕರ ನಿಮ್ಮ ಚಾನಲ್ ಗ್ರೋತ್ ಆಗೋದು ಇಲ್ಲಿ ಫ್ರೀಸ್ ಆಗಿಬಿಡುತ್ತೆ. ಈ ಪಾಯಿಂಟ್ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಅದಕ್ಕೆ ಹೇಳೋದು, ಈ ರೀತಿ ಮಾಡಿದ್ರೆ ನಿಮ್ಮ ಚಾನಲ್ ಅನ್ಸಕ್ಸಸ್ಫುಲ್ ಆಗೇ ಆಗುತ್ತೆ. ನಿಮಗೆ ನಿಜವಾದ ಜೆನ್ಯೂನ್ ಎಂಗೇಜ್ಮೆಂಟ್ ಬಂದರೆ ಮಾತ್ರ ನಿಮ್ಮ ಚಾನಲ್ 200% ಬೇಗ 2025ರಲ್ಲಿ ಸಕ್ಸಸ್ ಆಗೋದು. ಇಷ್ಟಾಯಿತು 9 ಟಿಪ್ಸ್. ಈ 9 ಟಿಪ್ಸ್ನಲ್ಲಿ ಯಾವ ಟಿಪ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ರೀತಿ ವಿಡಿಯೋಸ್ ಬೇಕಂತಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.